ಗೈಸ್, ಈ ವಾರದ ನಾಮಿನೇಷನ್ ಪ್ರಕ್ರಿಯೆನ ಬಿಗ್ ಬಾಸ್ ನವರು ತುಂಬಾ ಡಿಫ್ರೆಂಟ್ ಅಂಡ್ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಅಂಡ್ ಈ ತರ ಒಂದು ನಾಮಿನೇಷನ್ ಪ್ರಕ್ರಿಯೆನ ಈ ಹಿಂದೆ 11 ಸೀಸನ್ ಅಲ್ಲಿ ಯಾವ ಸೀಸನ್ ಅಲ್ಲೂ ಮಾಡಿಲ್ಲ. ಇದೇ ಮೊದಲನೇ ಸೀಸನ್ 12ನೇ ಸೀಸನ್ ಅಲ್ಲಿ ಈ ತರ ಒಂದು ಡಿಫ್ರೆಂಟ್ ನಾಮಿನೇಷನ್ ಪ್ರಕ್ರಿಯೆನ ಅಂಡ್ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾ ಇರೋದು. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ನಾನ್ ನಿಮ್ಗೆ ಕೊಡ್ಬೇಕಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಂಗೇನೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತಲ್ಲ ಅದನ್ನ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಓಕೆ, ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ. ಯಾವ ತರ ಒಂದು ನಾಮಿನೇಷನ್ ಪ್ರಕ್ರಿಯೆನ ಮಾಡ್ತಾ ಇದಾರಪ್ಪ ಅಂದ್ರೆ, ಈ ಹಿಂದೆಲ್ಲ ನಾವು ನೋಡಿರೋ ಪ್ರಕಾರ ನಾಮಿನೇಷನ್ ಯಾವ ತರ ಆಗುತ್ತೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಯಾರನ್ನ ನಾಮಿನೇಟ್ ಮಾಡ್ತಾನಲ್ಲ, ಸೊ ಅವನ ಎದುರುಗಡೆನೆ ಪರ್ಟಿಕ್ಯುಲರ್ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಿದ್ದ. ಸೊ ಅದು ಅವ್ರಿಗೂ ಗೊತ್ತಾಗ್ತಿತ್ತು ಯಾರು ನಾಮಿನೇಟ್ ಆಗ್ತಾರಲ್ಲ. ಸೊ ಬಟ್ ಈ ಸೀಸನ್ ಅಲ್ಲಿ ಈ ವಾರದಲ್ಲಿ ಯಾವ ತರ ಒಂದು ನಾಮಿನೇಷನ್ ಮಾಡ್ತಾ ಇದಾರೆ ಅಂದ್ರೆ, ಬಿಗ್ ಬಾಸ್ ಒಂದು ಸೀಕ್ರೆಟ್ ರೂಮ್ ನ ತಯಾರು ಮಾಡಿದ್ದಾರೆ. ಆ ಸೀಕ್ರೆಟ್ ರೂಮ್ ಒಳಗಡೆ ಒಂದು ಸ್ಪೆಷಲ್ ಚೇರ್ ನ ಡಿಸೈನ್ ಮಾಡಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ಕಂಟೆಸ್ಟೆಂಟ್ಸ್ ಗಳು ಸೀಕ್ರೆಟ್ ರೂಮ್ ಗೆ ಹೋಗಿ ಆ ಚೇರ್ ಮೇಲೆ ಕೂತ್ಕೋಬೇಕು. ಅವರು ಒಳಗಡೆ ಹೋದ್ಮೇಲೆ ಆ ಒಂದು ಕೂತಿರ್ತಾರಲ್ಲ ಏನ್ ಚೇರ್ ಮೇಲೆ, ಅದು ಹೊರಗಡೆ LED ಶೋ ಆಗುತ್ತೆ ಎಲ್ಲರೂ ಮುಂದೆನೆ. ಸೊ ಇಲ್ಲಿ ಏನು ಹೊರಗಡೆ ಕೂತಿರ್ತಾರಲ್ಲ ಅವ್ರ ಕೈಲಿ ಒಂದು ರೆಡ್ ಬೋರ್ಡ್ ನ ಕೊಟ್ಟಿರ್ತಾರೆ. ಒಳಗಡೆ ಇರೋ ವ್ಯಕ್ತಿ ಯಾಕೆ ಈ ಮನೆ ಒಳಗಡೆ ಇರಲು ಡಿಸರ್ವಿಂಗ್ ಇಲ್ಲ ಅಂತ ಹೇಳಿ ನಾಮಿನೇಷನ್ ಮಾಡಬೇಕು ಅಂಡ್ ಒಂದು ಕಾರಣನ ಕೊಡಬೇಕು, ರೀಸನ್ಸ್ ನ. ಬಟ್ ಈ ರೀಸನ್ಸ್ ಗಳು ಒಳಗಡೆ ಕೂತ್ಕೊಂಡಿರೋ ವ್ಯಕ್ತಿಗೆ ಯಾವುದೇ ರೀತಿಯಿಂದ ಗೊತ್ತಾಗೋದಿಲ್ಲ ಏನ್ ರೀಸನ್ ಕೊಟ್ಟಿದ್ದಾರೆ ಅಂಡ್ ಯಾರು ನನ್ನನ್ನು ನಾಮಿನೇಟ್ ಮಾಡಿದಾರೆ ಅಂತ. ಬಟ್ ಹಿಂದೆಲ್ಲ ಹೆಂಗಾಗ್ತಿತ್ತು ಅಂದ್ರೆ, ಯಾರು ನನ್ನನ್ನು ನಾಮಿನೇಟ್ ಮಾಡಿದಾರೆ ಅಂಡ್ ಯಾವ ಕಾರಣಕ್ಕೆ ನಾಮಿನೇಟ್ ಮಾಡಿದಾರೆ ಅಂತ ಗೊತ್ತಾಗ್ತಿತ್ತು. ಸೊ 11 ಸೀಸನ್ ಅಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ನ ಬಿಗ್ ಬಾಸ್ ತಂದಿದ್ದಿಲ್ಲ. ಈಗ ಹೊಸದಾಗಿ ಈ ತರ ಒಂದು ಕಾನ್ಸೆಪ್ಟ್ ಅಂಡ್ ಒಂದು ನಾಮಿನೇಷನ್ ಪ್ರಕ್ರಿಯೆನ ತಂದಿರೋದು. ಅಂಡ್ ತುಂಬಾ ಸಖತ್ ನಡೀತಾ ಇದೆ ಒಂದು ನಾಮಿನೇಷನ್ ಪ್ರಕ್ರಿಯೆ. ಸೊ ಇವ್ರಿಗೆ ಗೊತ್ತೂ ಆಗೋದಿಲ್ಲ ಯಾರು ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು. ಅಂಡ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ನ ತಂದಿದ್ದಾರೆ. ಫೈನಲ್ ಆಗಿ ಮನೆಯವರ ಆಯ್ಕೆ ಮೇರೆಗೆ ಯಾರು ನಾಮಿನೇಟ್ ಆಗ್ತಾರಲ್ಲ ಮನೆಯಿಂದ ಹೊರಗಡೆ ಹೋಗೋದಕ್ಕೆ, ಅವ್ರಿಗೆ ಒಂದು ಅವಕಾಶನ ಕೊಟ್ಟಿರ್ತಾರೆ ಸೇವ್ ಮಾಡ್ಕೊಳ್ಳೋದಕ್ಕೆ ತನ್ನನ್ನ ತಾನು. ಅದೇನು ಅಂದ್ರೆ, ಯಾರು ನನ್ನನ್ನು ಪರ್ಟಿಕ್ಯುಲರ್ ಆಗಿ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ರೀಸನ್ಸ್ ನ ಕೊಟ್ಟು ನಾಮಿನೇಷನ್ ಮಾಡಿದಾರಲ್ಲ, ಅವ್ರನ್ನ ಗೆಸ್ ಮಾಡಬೇಕು ಯಾರು ನನ್ನನ್ನ ನಾಮಿನೇಷನ್ ಮಾಡಿರೋದು ಅಂತ. ಸೊ ಆ ತರ ಗೆಸ್ ಮಾಡಿದ್ರೆ ಅವರು ಆ ವಾರ ಅಂದ್ರೆ ಈ ವಾರ ಮನೆಯಿಂದ ಹೊರಗಡೆ ಹೋಗದೆ ಇರೋ ರೀತಿ ಸೇಫ್ ಆಗ್ತಾರೆ. ಈ ತರ ಒಂದು ಆಫರ್ನ ಕೊಟ್ಟಿದ್ದಾರೆ, ಸ್ಪೆಷಲ್ ಆಫರ್ನ. ಬಟ್ ಇಲ್ಲಿ ಒಂದು ಏನು ಅಂದ್ರೆ, ಎಲ್ಲರೂ ಅವ್ರದೇ ಆದಂತ ರೀತಿಲಿ ನಾಮಿನೇಷನ್ ಮಾಡಿದ್ರು. ಬಟ್ ರಾಶಿಕಾ ಶೆಟ್ಟಿ ಅವರು ಒಂದು ಗಿಲ್ಲಿನ ನಾಮಿನೇಷನ್ ಮಾಡಿದ್ದು ತುಂಬಾ ಬೇಜಾರು ಆಯ್ತು ಅಂತ ಅನಿಸ್ತು. ಏಕೆಂದ್ರೆ ಕೊಟ್ಟಿರೋಂಥ ರೀಸನ್ಸ್ ಅಷ್ಟೊಂದು ವರ್ಸ್ಟ್ ಆಗಿತ್ತು ಅಂಡ್ ಅಷ್ಟೊಂದು ಸರಿನೂ ಇದ್ದಿಲ್ಲ. ರೀಸನ್ಸ್ ತುಂಬಾ ಕಳಪೆ ರೀಸನ್ ತರ ಇತ್ತು. ಅಂದ್ರೆ ಗಿಲ್ಲಿ ತುಂಬಾ ವಾರಕ್ಕೆ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾ ಇದ್ದಾನೆ, ಪಾತ್ರಗಳನ್ನ ಚೇಂಜ್ ಮಾಡೋ ತರ ಚೇಂಜ್ ಮಾಡ್ತಾ ಇದ್ದಾನೆ, ಅವ್ನ ಬಿಹೇವಿಯರ್ ಬದಲಾಗ್ತಾ ಇದೆ, ಒಂಥರ ಇದ್ದಂಗೆ ಇನ್ನೊಂಥರ ಇರ್ತಾ ಇಲ್ಲ ಅನ್ನೋ ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದ್ದಾರೆ. ಸೊ ಇದು ಒಂಥರ ತುಂಬಾ ಸ್ಟ್ರಾಂಗ್ ರೀಸನ್ ಅಂತ ಅನಿಸ್ತಾ ಇಲ್ಲ ಮನೆಯಿಂದ ನಾಮಿನೇಷನ್ ಮಾಡೋದಕ್ಕೆ. ಅದ್ರಲ್ಲೂ ಗಿಲ್ಲಿ ಅಂತ ಒಂದು ಕ್ಯಾಂಡಿಡೇಟ್ ನ ಅಂಡ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನ ಮನೆಯಲ್ಲಿ ಇಷ್ಟು ದಿನ ಸರ್ವೈವಲ್ ಆಗಿರೋದು ಅವನ ಒಂದು ಸ್ಟ್ರೆಂತ್ ಮೇಲೆ, ಒಂದು ಎಬಿಲಿಟಿ ಮೇಲೆ. ಈಗಿದ್ದಾಗ ಅವನ್ನ ಆತರ ಒಂದು ರೀಸನ್ ಕೊಟ್ಟು ನಾಮಿನೇಷನ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಅಂಡ್ ಆ ಒಂದು ಅಪ್ಡೇಟ್ ಅಲ್ಲಿ ಸಂಪೂರ್ಣವಾಗಿ ಅದೇ ಇರೋದು. ರಾಶಿಕ್ ಅವರು ಹೈಲೈಟ್ ಆಗಿಬಿಟ್ಟಿದ್ದಾರೆ. ಸೊ ಸರಿಯಲ್ಲ ಅಂತ ಅನಿಸ್ತು. ಏನ್ ನಾಮಿನೇಷನ್ ಮಾಡಿದ್ರೆ ಏನೇ ಮಾಡಿದ್ರು ಗಿಲ್ಲಿನ ಹೊರಗಡೆ ಜನ ಸೇವ್ ಮಾಡ್ಕೊಳ್ತಾರೆ, ಕೊನೆವರೆಗೂ ಕರ್ಕೊಂಡು ಹೋಗ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಸೊ ತುಂಬಾ ಸಖತ್ತಾಗಿದೆ ಈ ಸಲದ ಒಂದು ನಾಮಿನೇಷನ್ ಪ್ರಕ್ರಿಯೆ. ಸೊ ನೋಡೋಣ ಯಾರೆಲ್ಲ ಒಂದು ಸರಿಯಾಗಿ ಗೆಸ್ಟ್ ನ ಮಾಡಿ ಉಳ್ಕೊಳ್ತಾರೆ ಅಂತ ಒಂದು ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಯಾರು ಮಿಸ್ ಮಾಡಿದ ಎಪಿಸೋಡ್ ನ ನೋಡಿ. ಹಂಗೇನೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.